ಪ್ರೀತಿ ಪ್ರೀತಿ ಏನಮ್ಮ ಪ್ರೀತಿ. ಮಾವ ಏನು ಮಾವ ಕರೆದ್ರಾ? ಹ್ಞೂನಮ್ಮ ಕರೆದೆ. ಈಗ 1.5 ಲಕ್ಷ 2 ಲಕ್ಷ ಐತೆ. ಒಂದು 50,000 ಖರ್ಚಿಗೆ ಇಟ್ಕ ಮನೆಗೆ ಇನ್ನೊಂದು 1.5 ಲಕ್ಷ ರೂಪಾಯಿ ತಗೊಂಡೋಗಿ ಏನು ಬೇಕು ಎಲ್ಲ ತಗೊಂಬರಮ್ಮ. ಮನೆಗೆ ಪ್ರತಿಯೊಂದು ಸಾಮಾನು ಬೇಕಾಗುತ್ತೆ ಕಣಮ್ಮ. ಪ್ರತಿಯೊಂದು ಬೇಕಾಗುತ್ತೆ. ಮನೆಗೆ ಒಂದಿಲ್ಲ ಅಂತಂದ್ರೆ ಒಬ್ರು ಹತ್ರ ಇಸ್ಕೊಬರೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನ ಎಲ್ಲ ತಗೊಂಬಂದ್ಬಿಡು. ಬಿಡು ಮಾವ ಆತ, ಆಮೇಲೆ ಹೋಗ್ತಾ ಹೋಗ್ತಾ ತಗೊಂಡ್ರಾಯ್ತು, ಒಂದೊಂದೇ ತಗೊಂಬಂದ್ರಾಯ್ತು. ಸುಮ್ಮನಿರ್ರಿ, ಯಾಕೆ ಇವಾಗ ಒಂದೇ ಸತಿ ತಗೊಂಬರೋದು? ನಾನು ದುಡ್ಡು ಇಟ್ಕೊಂಡಿರೋ ದುಡ್ಡು ಕಣಮ್ಮ. ಅವಳಿಗೆ ಕೊಟ್ಟಿರಲಿಲ್ಲ, ಅವಳಿಗೆ ತೋರಿಸಿಲ್ಲ. ಸುಗುಣಂಗೆ ಈ ದುಡ್ಡು ಐತೆ ಅಂತ ಗೊತ್ತಿಲ್ಲ. ಅದಕ್ಕೇ ನಾನು ಇವಾಗ ಕೊಡ್ತಾಯಿದ್ದೀನಿ. ಹೋಗಿ ಸುಮ್ಮನೆ ತಗೊಂಬಂದ್ಬಿಡು. ಈಗ ಮನೆಗೆ ಒಂದು ಟಿ ವಿ ತಗೊಂಬ. ಇವಾಗ ನನ್ನ ಮಕ್ಕಳು ಇವಾಗ ಸಂಜೆ ಆಗ್ತಿದ್ದಂಗೆ ಕೆಲಸದಿಂದ ಬಂದಿದ್ದ ತಕ್ಷಣ ಅವ್ರಿಗೆ ಟಿ ವಿ ನೋಡಿ ಅಭ್ಯಾಸ. ಒಂದು ಸ್ವಲ್ಪ ಹೊತ್ತು ನೋಡ್ತಾರೆ ಬೇಜಾರಕ್ಕೆ. ಅದಕ್ಕೇ ಮೊಬೈಲ್ಗಳು ಇರ್ತವೆ, ನೋಡಲ್ಲ ಅನ್ನೋ. ಆದ್ರೂ ಅವ್ರಿಗೆ ಒಂದು ಸ್ವಲ್ಪ ಇರಬೇಕು. ಮನೆ ಮೇಲೆ ಎಲ್ಲರೂ ಮೊಬೈಲ್ ನೋಡ್ತಾ ಕೂತ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಒಂದು ಟಿ ವಿ ತಗೊಂಬ ಚಿಕ್ಕದೊಂದು. ಹೋಗಿ ಮನೆಗೆ ಬೇಕಾಗಿರೋ ಕುಕ್ಕರ್ಗಳು, ಮಿಕ್ಸಿ, ಏನು ಬೇಕು ಪ್ರತಿಯೊಂದು ಐಟಮ್ನು ತಗೊಂಬರಮ್ಮ. ಇರಬೇಕು. ಇಲ್ಲ ಅಂತಂದರೆ ಒಬ್ರ ಹತ್ರ ಹೋಗಿ ಕೇಳೋದು ತುಂಬ ಕಷ್ಟ. ನಾನು ನಾಳೆ ಅನುಭವಿಸ್ಬಿಟ್ಟಿದ್ದೀನಿ. ನಾವು ಅಲ್ಲೇನೇ ಸಣ್ಣ ಹುಡುಗ ಇದ್ದಾಗಿಂದನೂ ನೋಡಿದ್ದೀನಿ ನಾನು. ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಒಂದಿನ ಕೊಡ್ತಾರೆ, 2 ದಿವಸ ಕೊಡ್ತಾರೆ, 3ನೇ ದಿವಸ ಅಲ್ಲೇನೆ ಏನಂತಾರೆ, ಅಯ್ಯೋ ತಗೊಳಕ್ಕಾಗಲ್ವಾ, ದಿವಸ ಬತ್ತಾಳೆ ಇವಳು ಅಂತ ಮಾತಾಡ್ತಾರೆ. ಏನೋ ಅಕ್ರಿಗೆ ಒಂದು ದಿವಸ ಕೊಡ್ಬೋದು ಅಷ್ಟೇ, ಯಾರೇ ಆಗಲಿ. ಅಲ್ಲ ಮಾವ, ಹೋಗ್ತಾ ಹೋಗ್ತಾ ತಗೊಂಡಿದ್ರೆ ಆಗಿತ್ತು. ಅದೇ ಕುಕ್ಕರ್ಗಳು ತರಬೇಕು, ಮಿಕ್ಸಿ ತರಬೇಕು, ಮತ್ತು ಇನ್ನೂ ಅದೇ ಸ್ಟವ್ ಒಂದು ತೊಗೊಳ್ಳೋಣ ಅಂತ ಇದ್ದೀನಿ. ಅದು ಕೊಟ್ಟಿತ್ತು ಲಕ್ಷ್ಮ ಆಂಟಿ ಒಂದು, ಅದು ಹಳೇದಾಗ್ಬಿಟ್ಟೈತಲ್ಲ, ಅದು ಚೆನ್ನಾಗಿ ಉರಿಯಲ್ಲ, ಅದಕ್ಕೆ ಒಂದು ತೊಗೊಂಬರೋಣ ಅಂತ ಹೇಳಿ. ಲಿಕ್ಕಿ ಪಾಪ ಬಾರೋ ಇಲ್ಲಿ. ಏನಪ್ಪ? ಪ್ರೀತಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಏನೇನು ವಸ್ತುಗಳು ಬೇಕು ಅವನ್ನೆಲ್ಲ ತಗೊಂಬರಪ್ಪ. ಪಾತ್ರೆ ಸಾಮಾನುಗಳಾಗಲಿ ಏನಾಗಲಿ ಹೇಳು ತಗೊಂಬಂದ್ಬಿಡು. ಮನೆಯ ಒಂದಿಲ್ಲ ಅಂತಂದ್ರೂ ಮಾಡೋದಕ್ಕಾಗೋದಿಲ್ಲ. ಏನು ಅಡುಗೆ ಮಾಡೋದಕ್ಕಾಗೋಲ್ಲ. ಎಲ್ಲ ಪ್ರತಿಯೊಂದು ಐಟಮ್ ಇರಬೇಕು ಮನೆಯ ಮೇಲೆ. ಇದ್ರೇನೆ ತುಂಬ ಕಷ್ಟ ಆಗುತ್ತೆ. ಕೇಳ್ಬೋದು, ಒಬ್ರ ಹತ್ರ ಕೇಳಿ ಇಸ್ಕೋಬೋದು. 1 ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ, 3ನೇ ದಿವಸ ಅವರು ಏನಾದರೂ ಒಂದು ಮಾತು ಹೇಳ್ತಾರೆ. ಅದಕ್ಕಾಗಿನ ನನ್ನ ಹತ್ರ ದುಡ್ಡಿತ್ತು ಇದು. ಅದಕ್ಕೆ ಫ್ರಿಡ್ಜನ್ನು ತಗೊಂಬರಂಗಿದ್ರೆ ಫ್ರಿಡ್ಜನ್ನು ತಗೊಂಬರ್ರಿ. ಫ್ರಿಡ್ಜು, ಮಿಕ್ಸಿ, ಟಿ ವಿ ಏನಾನ ಬೇಕಿದ್ರೆ ಎಲ್ಲ ತಗೊಂಬರಪ್ಪ. 2 ಲಕ್ಷ ಐತೆ. ಈಗ ಬಿಡಪ್ಪ ಅತ್ಲಾಗ ಇವಾಗೇನೇನು ಹೆಂಗೋ ತಗೊಂಡ್ರಾಯ್ತು. ಇವ್ರ ಅಮ್ಮ ಸ್ವಲ್ಪ ಪಾತ್ರೆ ಸಾಮಾನುಗಳು ಕೊಡ್ತಾರೆ, ಹೆಂಗೋ ಆಗ್ತೈತೆ ಅತ್ಲಾಗೆ. ಒಂದೇ ಸತಿ ತಗೊಂಬರಾನೆ. ನಮಗೆ ಗೊತ್ತಾಗಲ್ಲ ಪಾಪ. ಅವ್ರಿಗೆ ಹೆಣ್ಮಕ್ಳಿಗೆಲ್ಲ ಹೊಂದಿಸಿ ಮಾಡೋರಿಗೆ ಗೊತ್ತಾಗುತ್ತೆ. ಇವಾಗ ಮಸೊಪ್ಪು ಮಾಡಿದ್ರೆ ಮಸಿಯೋದಕ್ಕೆ ಮಸಗುಂಡು ಇಲ್ಲ ಅಂತಂದರೆ ಮಸೊಪ್ಪು ಆಗೋದಿಲ್ಲ. ಇವಾಗ ಯಾವುದಾದ್ರೂ ಒಂದು ಲೋಟದಲ್ಲೋ ಹಿಂಗೆ ಅನ್ಬೋದು. ಆದರೆ 1 ಸತಿ ಮಾಡ್ಬೋದು, 2 ಸತಿ ಮಾಡ್ಬೋದು. ಅಲ್ಲಿ 2ನೇ ಸತಿ ಬಿಡತ್ತಿದ್ರೆ ನುಣ್ಗಾಗಲ್ಲ ಅನಿಸುತ್ತೆ. ನುಣ್ಗಾಗಲ್ಲ. ಚಂಬಲ್ಲು ಇಲ್ಲಾಂದರೆ ಲೋಟದಲ್ಲೆಲ್ಲ ಹಿಂಗೆ ಮಾಡ್ಬೋದು. ಆದರೆ ಆಗೋದಿಲ್ಲ ಆ ಥರ ಮಸಿಯೋದಕ್ಕೆ. ಅದಕ್ಕೆ ಮಸಗುಂಡು ಬೇಕು. ಚಪಾತಿ ಮಸಿಯೋದಕ್ಕೆ ರತುಡಿ ಬೇಕು, ಮಣೆ ಬೇಕು. ಎಲ್ಲ ಪ್ರತಿಯೊಂದು ಬೇಕಪ್ಪ. ಒಂದಿಲ್ಲ ಅಂತಂದರೆ ಆಗೋದಿಲ್ಲ. ಬಾಣಲಿ ಬೇಕು ಕರಿಯೋದಕ್ಕೆ ಅದ್ರದಕ್ಕೆ ಕರಿಯೋದು ಏನೈತೆ ಅದು ಬೇಕು. ಚಪಾತಿ ಬೇಯಿಸೋಕೆ ಹಂಚ್ ಬೇಕು, ದೋಸೆ ಮಾಡೋಕೆ ಹಂಚ್ ಬೇಕು. ಪ್ರತಿಯೊಂದು ಬೇಕಪ್ಪ. ಮನೆಯ ಮೇಲೆ ಎಲ್ಲ ಇರಬೇಕು. ಇಲ್ಲ ಅಂತಂದರೆ ಕಷ್ಟ ಪಾಪ ಹೊಂದಿಸಿ ಮಾಡೋದಕ್ಕೆ. ಅದಕ್ಕೆ ತಗೊಂಬಂದ್ಬಿಡಮ್ಮ. ಏನನ್ನು ಬೇಕು ಅದನ್ನೆಲ್ಲ ತಗೊಂಬಂದ್ಬಿಡು. ಅಮ್ಮ ಸ್ವಲ್ಪ ಕೊಟ್ಟು ಕಳಿಸೈತೆ, ಅದಕ್ಕೆ ನಾನು ಬಿಡತ್ಲಾಗ ಹೋಗ್ತಾ ಹೋಗ್ತಾ ತಗೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ತಗೊಂಬಂದ್ಬಿಡಮ್ಮ. ಯಾಕೆ ಸುಮ್ಮನೆ ಇವಾಗ ದುಡ್ಡೈತೆ ಸುಗುಣಂಗೆ ಈಗ ನಾನು ಕೊಡಿಸ್ತೆ ಅಂತಲೂ ಹೇಳೋಕೆ ಹೋಗಲ್ಲ ನಾನು. ಎಲ್ಲ ತಗೊಂಬಂದ್ಬಿಡು. ಸುಗುಣ ನಿನಗೊಂದವಳಲ್ಲ, ಎಲ್ಲ ಮನೆಗೆ ಸಾಮಾನು ಮಾಡ್ಕೊ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲ ತಗೊಂಬಂದ್ಬಿಡು. ನೀನು ಕರ್ಕೊಂಬಂದು ತೋರಿಸ್ತೀನಿ ನಾನು. ಏನು ಧರಣಿ, ಎಲ್ಗ ಹೊರಟಿದೀಯಾ? ದುಡ್ಡು ಬೇರೆ ಇಟ್ಕೊಂಡಿದೀಯಾ ಕೈಯಾಗೆ? ಇವಾಗ ಬರೀ ಕೈಯಲ್ಲಿ ಬಂದು ಮನೆಯಾಗೆ ನಾವೆಲ್ಲ ಮಾಡ್ಕೊಂಡು ತಿಂತೀವಿ ಅನ್ನೋದು ಸುಳ್ಳು. ಭಾಳ ಕಷ್ಟ ಆಗುತ್ತೆ. ಏನೂ ಇಲ್ಲ ಅಂತಂದರೆ ಬರೀ ಬಟ್ಟೆ ತೊಗೊಂಬಂದು ಇಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ಇವ್ರ ಅಮ್ಮರ ಮನೇಲಿ ಊಟ ಮಾಡಿದ್ವಿ, ಅದಕ್ಕೆ ಎಷ್ಟು ದಿವಸ ಅಂತ ಊಟ ಮಾಡೋಕ್ಕಾಗುತ್ತೆ ಹೇಳು? ಅದಕ್ಕೆ ಪಾಪ ಅವ್ರದ್ದು ಕಷ್ಟನೇ. ಅದಕ್ಕೇ ಇವಾಗ ನನ್ನ ಹತ್ರ ಒಂದು 2 ಲಕ್ಷ ಇತ್ತು. ಹಿಂಗೆ ಏನು ಕಟ್ಕೊಂಡಿದ್ದೆ ನಾನು. ದುಡ್ದಿರೋದೆಲ್ಲ ಅಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅವಳಿಗೆ ಏನು ಗೊತ್ತಿಲ್ಲ. ಅವಳಿಗೆಲ್ಲೋ ಸ್ವಲ್ಪ ಒಂದು 2,000 ದುಡಿದ್ರೆ 1,000 ಕೊಡ್ತಿದ್ದೆ, 5,000 ದುಡಿದ್ರೆ 2,000 ಕೊಡ್ತಿದ್ದೆ. ಹಿಂಗೆ ಉಳಿಸ್ಕೊಂಡಿದ್ದೀನಿ ನಾನು ಕೈಗಳದೆಲ್ಲ ಕೊಟ್ಟೆ, ನಾನೇನು ಕಳ್ಕೊಂಡಿಲ್ಲ. ಅದಕ್ಕೆ 2 ಲಕ್ಷ ಇತ್ತು. ಒಂದು 50,000 ಖರ್ಚಿಗೆ ಇಟ್ಕೊಳ್ಳಮ್ಮ. ಇಲ್ಲ ಅಂತಂದರೆ ಎಲ್ಲನ ತಂದುಬಿಡು, ಮನೆಗೆ ಏನೇನು ಬೇಕು ಎಲ್ಲ ತಗೊಂಬಂದ್ಬಿಡು ಅಂತ ಹೇಳ್ತಾ ಇದ್ದೀನಿ. ಈ ಬಿಡಿನ ನಮ್ಮನೆಗೆ ಒಯ್ಯೋಣ, ಅದನ್ನೇ ಹೇಳೋಣ ಅಂತ ಬಂದು ಬಾ. ನಮ್ಮನೆಗೆ 1-2 ಇದ್ದಾವೆ, ತಗೊಂಬರುವಂತೆ ಅಂತ ಹೇಳಿ. ನಮ್ಮನೆಗೆ ಒಯ್ದವೆ, ಬಾ ತೋರ್ಮಂತಿ. ಬೇಡಕ್ಕಾತಾಗ ಹೋಗಿ ತಗೊಂಬರ್ತಾಳೆ. ಚೌಟ್ ಬೇಕು, ಸಾರು ಹಾಕೊಳ್ಳೋ ಚೌಟ್ ಬೇಕು, ಅನ್ನ ಇಟ್ಕೊಳ್ಳೋ ಚೌಟ್ ಬೇಕು, ದೋಸೆ ಮಾಡೋ ಚೌಟ್ ಬೇಕು, ದೋಸೆ ಮಾಡೋಕೆ ಹಂಚ್ ಬೇಕು, ಚಪಾತಿ ಮಾಡೋಕೆ ಹಂಚ್ ಬೇಕು, ಚಪಾತಿ ಒಸಿಯಕ್ಕೆ ಮಣೆ ಬೇಕು. ಪ್ರತಿಯೊಂದು ಬೇಕಕ್ಕ. ನಾವೇನೋ ಊಟ ಮಾಡಿಬಿಡ್ತೀವಿ, ಊಟ ಮಾಡೋಕೆ ಮಾಡು ಅಂತ ಹೇಳ್ತೀವಿ. ಆದರೆ ಎಷ್ಟು ಕಷ್ಟ ಹೊಂದಿಸಿ ಅವ್ರು ಮಾಡೋರಿಗೆ, ಹೆಣ್ಮಕ್ಳಿಗೆ. ನಾನೆಲ್ಲ ಮಾಡಿರೋದ್ರಿಂದ, ನಾನು ಕಷ್ಟ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ.
ಸರಿ ಆಯ್ತು ಹೇಳಪ್ಪ, ತರ್ತೀವಿ. ಒಂದು ಟಿ ವಿ ತೊಗೊಂಬರ್ತೀವಿ, ಟಿ ವಿ ತರಬೇಕು. ಮತ್ತು ಫ್ಯಾನ್ ತರಬೇಕಣಪ್ಪ, ಇಲ್ಲೊಂದು ಫ್ಯಾನ್ ಇಲ್ಲ. ಅಂತ ತಕೊಂಬರ್ರಿ, ಈಗ ಸೊಳ್ಳೆ ಬೇರೆ ಪ್ಯಾನ್ ಹಾಕಲೇಬೇಕು. ಒಂದು ಪ್ಯಾನ್ ತಕೊಂಬ, ಒಂದು ಪ್ಯಾನ್ ತಕೊಂಬ, ಸ್ಟ್ಯಾಂಡ್ ಪ್ಯಾನ ಇನ್ನೊಂದು ಮ್ಯಾಗಳ ಪ್ಯಾನ ಯಾವ್ದಂತ ತಕೊಂಬ. ಪ್ಯಾನ್ ಇರಲೇಬೇಕು, ಯಾಕಂದ್ರೆ ಸಣ್ಣ ಕಿಕ್ಕೇನ್ರಿ ಸೊಳ್ಳೆ ಇರಲ್ಲ. ಪ್ಯಾನ್ ತಕೊಂಬ. ಹಿಂಗೇನು ಬೇಕಂತ ತಗೊಂಬರ್ರಪ್ಪ. ನಿಮ್ಮಪ್ಪ ಕೊಡ್ತಾ ಐತಿ. ಏನು ಅಂದರೆ ಇರ್ಬೇಕು ಹೇಳೋಣ, ಎಲ್ಲ ಇರ್ಬೇಕು ಹೇಳಪ್ಪ. ಅಯ್ಯಪ್ಪ ಒಂದಿಲ್ಲ ಅಂತಂದ್ರೆ ಜನಗಳ ತಗೊಂತಾನೆ ಇಸ್ಕೊಬರೋದು ಬೋಲ್ ಕಷ್ಟ. ಆಗ್ಲಲ್ಲ ಅಮ್ಮನ ಮನೆಗೂ ಹೋಗೋಕ್ಕಾಗಲ್ಲ. ಅವ್ರ ಅಮ್ಮನ ಮನೆ ತಕ್ಕು ಇಲ್ಗೂ ತಗೊಂಡು ಹೋಗ್ತಾಳೆ, ಓಡಾಡ್ತಾಳೆ. ಅದು ಒಂದು ಅಂಗ್ಸದೆ. ನಾನೆಲ್ಲ ಅನುಭವಿಸಿರೋದ್ರಿಂದ ಹೇಳ್ತಾ ಇದ್ದಿಲ್ಲ ಸ್ಮಕಯ್ಯ. ಒಂದಿಲ್ಲ ಅಂತಂದ್ರೆ ಮನೆಯಾಗ ನಡೆಯೋದಿಲ್ಲ. ಅಲೆ ಕೇಳಿ ನಾನೆಲ್ಲ ಅನುಭವಿಸಿ, ಅಯ್ಯೋ ಎಷ್ಟು ನಾನು ಅನುಭವಿಸಿದ್ದೀನಿ ಅಂದರೆ ಹೋಗತ್ಲಾಗೆ. ಯಪ್ಪ ನಾನು ಅಷ್ಟಿಷ್ಟು ಅನುಭವಿಸಿಲ್ಲ. ಅದಕ್ಕೆ ಕಷ್ಟಪಟ್ಟಿರೋದ್ರಿಂದ ನನಗೆ ಗೊತ್ತೈತೆ ಅದ್ರ ಏನು, ಅದು ಹೆಂಗೆ ಬೆಲೆ ಕೊಡ್ತಾರೆ ಅಂತ. ಒಂದು ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ, ಇನ್ನೊಂದು ದಿವಸದಾಗ ಏನಾದರೂ ಒಂದು ಬಿಡ್ತಾರೆ. ಅದಕ್ಕಾಗಿನ ಈಗ ನಾವೇ ಆಗ್ಲಿ ಹೇಳ್ಕೊಡ್ತೀವ, ಯಾರಿಗಾನಾಗ್ಲಿ ಕೊಡಲ್ವಲ್ಲ. ಅದಕ್ಕೆ ಮನೆಯಾಗ ಒಂದಿಲ್ಲ ಅಂತಂದ್ರೂ ನಡೆಯೋಲ್ಲ. ಏನಕ್ಕಪ್ಪ ಅನ್ನಂಗೆ ಆಗುತ್ತೆ. ಪಾತ್ರೆ ಸಾಮಾನುಗಳು ಒಂದಿಲ್ಲ ಅಂತಂದ್ರೂ ನಡೆಯೋದಿಲ್ಲ. ಸರಿ ಆಯ್ತು ಮಮ್ಮ, ತೊಗೊಂಬರ್ತೀವಿ. ಮಿಕ್ಸಿ ತೊಗೊಳ್ತೀನಿ, ಸ್ಟವ್ ತೊಗೊಳ್ತೀನಿ, ಚೆನ್ನಾಗಿರೋದೊಂದು ಸ್ಟವ್ ತೊಗೋಬೇಕು. ಇನ್ನೇನು ಸಿಲಿಂಡ್ರ್ ಅಮ್ಮರ ಮನೆಗೆ ಐತೆ. ಗ್ಯಾಸ್ ಸ್ಟವ್ ತೊಗೊಂಬಂದರೆ ಅದು ಸಿಲಿಂಡ್ರ್ ತುಂಬಿಸ್ಕೊಬಿಟ್ರೆ ಆಯಿತು. ಸರಿ ಆಯಿತು, ಸ್ಟವ್ ತಗೊಂಬ. ಬೇಕಾದ್ರೆ ನಾವೊಂದು ಗ್ಯಾಸ್ ನಾವೊಂದು ಅಪ್ಲೈ ಮಾಡೋಕ್ಕಾಗುತ್ತೆ, ನಾವು ಸ್ವಂತವಾಗಿ ತಗೊಳಕ್ಕಾಗುತ್ತೆ. ಅಲ್ಲ ಕಣಮ್ಮ, ಸುಮ್ಮನೆ ಅಪ್ಲೈ ಮಾಡೋಣ, ಸುಮ್ಮನಿರು. ಸ್ಟವ್ನು ಬರುತ್ತೆ, ಅದು ಆಗುತ್ತಲ್ವ. ಸದ್ಯಕ್ಕೆ ನೀವು ಅಮ್ಮ ಕೊಟ್ಟಿರೋದ್ರಾಗೆ ಮಾಡು. ಅವ್ರ ಅಮ್ಮ ಎಲ್ಲ ನಾನು ಕೊಟ್ಟಿದ್ದೇಳ ಮನೆ ಒಂದು ಹಳೆ ಇತ್ತು. ಅದು ಒಂದು ಕಡೆ ಉರಿತೈತೆ, ಒಂದು ಕಡೆ ಉರಿಯಲ್ಲ. ಅಂದ್ರೆ ಒಂದು ಉರಿತೈತಲ್ಲಮ್ಮ. ಒಂದು ಉರಿತೈತೆ. ಅದಕ್ಕೆ ಅದ್ರಾಗೆ ಮಾಡ್ತೀನಿ ಮಮ್ಮ. ಸುಮ್ಮನೆ ಬುಕ್ ಮಾಡಿಬಿಡು. ಬುಕ್ ಮಾಡಿದ್ರೆ ಡಬಲ್ ಸಿಲಿಂಡ್ರದ್ದು ಬುಕ್ ಮಾಡಿದ್ರೆ ಡಬಲ್ ಸಿಲಿಂಡ್ರೂ ಬರುತ್ತೆ, ಸ್ಟವ್ನು ಕೊಡ್ತಾರೆ. ಆ ಥರ ಗ್ಯಾಸ್ ಆಫೀಸ್ಗೆ ಹೋಗ್ಬಿಟ್ಟು ಬುಕ್ ಮಾಡಿಬಿಡು, ಅಷ್ಟೇ ಬರುತ್ತೆ. ಸರಿ ಆಯ್ತು ಹೇಳಿ, ಹಂಗೆ ಮಾಡೋಕ್ಕಾಗುತ್ತೆ. ಹೋಗಿ ತಗೊಂಬರೋಣ. ಫ್ರಿಡ್ಜನ್ನು ತಗೊಂಬನ, ಒಂದು ಫ್ರಿಡ್ಜು ಎಲ್ಲ ನೋಡಬೇಕು. ನಮ್ಮ ಚಿಕ್ಕಮ್ಮ ಹಂಗೆ ತಂದಿಕ್ಕಬೇಕು ಎಲ್ಲನ. ದುಡ್ಡಿದ್ರೆ ಎಷ್ಟೊತ್ತಪ್ಪ ತರೋದು. ಅಯ್ಯೋ ದುಡ್ಡು ಇದ್ಬಿಟ್ರೆ ಏನಿಲ್ಲ. ಈಗ ಹೋಗಿ ತರ್ಬೋದು, ಎಂತ ಏನು ಬೇಕಾದರೂ ತರ್ಬೋದು. ದುಡ್ಡೊಂದು ಇರ್ಬೇಕಷ್ಟೇ. ಅರ್ಥ ಮಾಡ್ಕೊಂಡಿದ್ರೆ ಅವಳ ಮಾತು ಹೇಳ್ತಿರ್ಲಿಲ್ಲ ಹೇಳು. ಅವಳು ಮನೆ ಪಾತ್ರೆ ಸಾಮಾನು ತರೋದು ದೊಡ್ಡದು, ಮನೆ ಸಾಮಾನು ಮಾಡ್ಕೊಂಬದು ದೊಡ್ಡದು ಅನ್ಸವಳೆ. ಅಲ್ಲಿ ಯಾಕಂದ್ರೆ ಫ್ರಿಜ್ ಅದು ತಗೊಂಬಂದು ಕೊಟ್ಟಿದ್ಯಲ್ಲ, ನೀನು ಅದಕ್ಕೆ ಅದು ದೊಡ್ಡದು ಅನ್ಕೊಬಿಟ್ಟವಳೆ. ಹೆಂಗೋ ಅವ್ರಿಗೆ ಏನು ತಿಳಿತೋ ಏನೋ, ಒಂದಿದಾರು ಬಿಡ್ರಿ ಮಮ್ಮ ಅಂತ ಅವ್ರು ಅಂದರು ಅಂತ ಹೇಳಿ ನಾವು ಸುಮ್ಮನೆ ಅವ್ರಿಗೆ ಚಲವಾಗಿ ಮಾಡಬೇಕು. ಅವರು ಅಂದರು ಅಂತ ಹೇಳಿ ಅವ್ರಿಗೆ ತೋರಿಸ್ಕೊಳಕ್ವಾಗಿ ಮಾಡೋಕ್ಕೆ ಹೋಗ್ಬಾರ್ದು. ನಮಗೇನು ಅವಶ್ಯಕತೆ ಐತೆ ಅದನ್ನ ಮಾಡ್ಕೊಂಡು ಸುಮ್ಮನೆ ಇರಬೇಕು. ಒಬ್ರು ಅಂತಾರೆ, ಒಬ್ರು ಆಡ್ತಾರೆ, ಅವ್ರು ಅಂತಾರೆ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಯಾಕತ್ಲಾಗೆ ಧರಣಿ ದುಡ್ಡು ಕೊಟ್ಟು ಮನೆಗೆಲ್ಲ ತಗೊಂಬರಮ್ಮ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ತುಂಬ ಕಷ್ಟ ಅನುಭವಿಸಿದ್ದಾನೆ. ಹೆಣ್ಮಕ್ಳಿಗೆ ಅಡುಗೆ ಮಾಡೋದಕ್ಕೆ ಒಂದಿಲ್ಲ ಅಂತಂದ್ರೂ ಆಗೋದಿಲ್ಲ. ಈಗ ಚಪಾತಿ ಮಾಡೋಕ್ಕೆ ಮಣೆ ಇಲ್ಲ ಅಂತಂದರೆ ಆಗೋದಿಲ್ಲ. ಬೇಯಿಸೋದಕ್ಕೆ ಹಂಚಿಲ್ಲ ಅಂದರೆ ಆಗೋದಿಲ್ಲ. ದೋಸೆ ಹಂಚಬೇಕು, ದೋಸೆ ತಿರುವಾಕಕ್ಕೆ ಒಂದು ಚಿಚ್ಚಣಿಕೆ ಬೇಕು, ಸಾಂಬಾರು ಹಾಕೊಳಕ್ಕೆ ಒಂದು ಚೌಟ್ ಬೇಕು, ಅನ್ನ ಇಟ್ಕೊಳಕ್ಕೆ ಒಂದು ಚೌಟ್ ಬೇಕು. ಏನು ಕಣ ಆಗಲಿ ಬೇಕಲ್ಲ. ಮನೆಗೆ ಸಾಮಾನಿಲ್ಲ ಅಂತಂದರೆ ಆಗೋದಿಲ್ಲ, ಮಾಡೋದು ತುಂಬ ಕಷ್ಟ. ಒಬ್ರನ್ನ ಕೇಳ್ಬೋದು, ಪಕ್ಕದ ಮನೇಲಿ ಒಂದು ದಿವಸ ಇಸ್ಕೋಬೋದು. ಆದರೆ ಒಂದು ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ, 3ನೇ ದಿನದಾಗ ಇಲ್ಲ ಕಣಮ್ಮ ನಾವೆಲ್ಲ ಇಟ್ಟಿದ್ದೀವಿ ಅಂತಾರೆ. ತುಂಬ ಕಷ್ಟ. ಏನು ತಗೊಂಬರ್ದಲ್ಲೇ ಮಾಡೋದು ತುಂಬ ಕಷ್ಟ ಅಂತ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಮತ್ತೆ ಇಂಥ ಮಾವುಗಳು ಸಿಗಬೇಕು ಎಲ್ಲ ಹೆಣ್ಮಕ್ಳಿಗೂ ಅಂತ ಹೇಳೋದು. ನೋಡು, ಕಷ್ಟ ಸುಖ ಎಲ್ಲ ಅರ್ಥ ಮಾಡಿಕೊಂಡು ಹೆಂಡ್ತಿಲ್ದಾಗ ತುಂಬ ಕಷ್ಟಪಟ್ಟಿರೋದಕ್ಕೇ ಎಷ್ಟು ಅರ್ಥ ಮಾಡ್ಕೊತಾನೆ ಧರಣಿ. ಪ್ರೀತಿಗೆ ನಿಜವಾಗ್ಲೂ ಒಳ್ಳೆ ಮಾವ ಸಿಕ್ಕಿದ್ದಾನೆ. ತುಂಬ ಅದೃಷ್ಟ ಮಾಡಿದ್ದಾಳೆ. ಅವನು ತುಂಬ ಒಳ್ಳೆಯವನು. ನೋಡಿ, ಎಷ್ಟು ಒಂದಿಲ್ಲ ಅಂದರೆ ನಡೆಯೋದಿಲ್ಲ ಅಕ್ಕ ಮನೆಗೆ ಅಂತ ಅರ್ಥ ಮಾಡ್ಕೊಂಡವನಲ್ಲ. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.